ಇನ್ನು ಪ್ರಧಾನಿ ಮೋದಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಕಗ್ಗಲಿಪುರದಲ್ಲಿ ಜಿಲೆಟಿನ್ ಪತ್ತೆಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭದ್ರತಾ ಲೋಪ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳಿಗೆ ಈಗ ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇದೆ. ಕೇಂದ್ರದ ಅಧಿಕಾರಿಗಳೆದುರು ತನಿಖೆಗೆ ಹಾಜರಾಗಬೇಕಾಗುತ್ತೆ. ಅಧಿಕಾರಿಗಳು 48 ಗಂಟೆಗಳಲ್ಲಿ ಮೋದಿ ಪ್ರಯಾಣಿಸುವ ಮಾರ್ಗದ 2 ಬಾರಿ ಚೆಕ್ ಆಗಬೇಕು. ಆದರೆ ಮೋದಿ ಬರುವ 2 ಗಂಟೆ ಮೊದಲು ಜಿಲೆಟಿನ್ ಪತ್ತೆಯಾಗಿತ್ತು. ಭದ್ರತಾ ಲೋಪದ ಕಾರಣ ಎಸ್ಪಿ ಸೇರಿದಂತೆ ಹಿರಿಯ ಅಧಿಕಾರಿಗಳಿಗೆ ತನಿಖೆ ಬಿಸಿ ಮುಟ್ಟಿದೆ. ಈಗ ಮೊದಲೇ ಎಲ್ಲ ಕಡೆ ಚೆಕ್ ಮಾಡಿಲ್ವಾ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಜಿಲೆಟಿನ್ ಯಾವಾಗ ಅಲ್ಲಿ ಇಡಲಾಗಿತ್ತು ಅನ್ನೋದೇ ಇನ್ನೂ ಕೂಡ ನಿಗೂಢವಾಗೇ ಇದೆ. ರಸ್ತೆಯಿಂದ ಕೇವಲ 20 ಅಡಿ ದೂರದಲ್ಲಿ ಇಟ್ಟಿದ್ದಂತಹ ಬಾಕ್ಸ್ ಇದು. ಪ್ರಧಾನಿಗಳು ಆಗಮಿಸುವಂತಹ ಕೇವಲ 2 ಗಂಟೆಯ ಮೊದಲು ಇದು ಪತ್ತೆಯಾಗಿತ್ತು. ಪ್ರಧಾನಿ ಭೇಟಿಗೆ ಮುನ್ನ ಬೆದರಿಕೆ ಕರೆ ಮತ್ತು ಜಿಲೆಟಿನ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪತ್ತೆಯಾಗಿರುವ ಜಿಲೆಟಿನ್ ಜೊತೆಗೆ ಸರ್ಕ್ಯೂಟ್ ಇದ್ದಿದ್ದು ಕೂಡ ಬೆಳಕಿಗೆ ಬಂದಿದೆ. ಆದರೆ ಜಿಲೆಟಿನ್ ಮತ್ತು ಇಟ್ಟಿದ್ದ ಪ್ರಮುಖ ವಸ್ತುಗಳು ಹಳೆಯವು ಅನ್ನೋದು ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. 3 ವರ್ಷದ ಹಿಂದಿನ ಜಿಲೆಟಿನ್ ಕಡ್ಡಿ, 1 ವರ್ಷದ ಹಿಂದಿನ ವೈರ್ಗಳು ಸ್ಫೋಟಗೊಂಡಿದ್ರೂ ಕೂಡ ಅದರ ತೀವ್ರತೆ ಕಡಿಮೆ ಇರ್ತಾ ಇತ್ತು ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಇವರ ಉದ್ದೇಶ ಭಯದ ವಾತಾವರಣ ಸೃಷ್ಟಿ ಮಾಡೋದೇ ಆಗಿತ್ತ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ತನಿಖೆ ನಡೆಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸುವಂತಹ ಸಂದರ್ಭದಲ್ಲಿ ಸ್ಫೋಟಿಸಬೇಕು ಅನ್ನುವಂಥ ಉದ್ದೇಶದಿಂದ ಇಡಲಾಗಿತ್ತು ಅನ್ನುವಂಥ ವಿಚಾರ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಪ್ರಧಾನಿಗಳು ಆಗಮಿಸುವ ಕೇವಲ 2 ಗಂಟೆಗೂ ಮೊದಲಷ್ಟೇ ಪತ್ತೆ ಹಚ್ಚಲಾಗಿತ್ತು. ಹಾಗಾಗಿ ಈಗ ಹಿರಿಯ ಅಧಿಕಾರಿಗಳಿಗೆ ತನಿಖೆಯ ಬಿಸಿ ಮುಟ್ಟುವಂತಹ ಸಾಧ್ಯತೆ ಇದೆ. ಎಸ್ಪಿ ಸೇರಿ ಹಿರಿಯ ಅಧಿಕಾರಿಗಳು ತನಿಖೆಗೆ ಹಾಜರಾಗಬೇಕಾಗತ್ತೆ. ಮೊದಲೇ ಎಲ್ಲ ಕಡೆ ಚೆಕ್ ಮಾಡಿಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಲಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.